ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಬಾನ್ಕುಳಿಯಲ್ಲಿ ರಾಮಚಂದ್ರಾಪುರ ಮಠದಿಂದ ಜೀವನದಾನ ಕಾರ್ಯಕ್ರಮ. ರಾಘವೇಶ್ವರ ಶ್ರೀಗಳವರ ನುಡಿ, ನೆಮ್ಮದಿಗಾಗಿ ಬದುಕಿ, ಹಣಕ್ಕಾಗಿ ಅಲ್ಲ. ಸಾಗರದಲ್ಲಿ ನಡೆಯಿತು ವೈಭವದ ಗಣಪತಿ ರಥೋತ್ಸವ. ಧನ್ಯತೆಯೇ ಅಲ್ಲ. ಸಾಗರ ಜನತೆಯ ಶ್ರದ್ಧಾ ಕೇಂದ್ರ ಮಹಾಗಣಪತಿ ದೇವರ ರಥೋತ್ಸವ ಭಾನುವಾರ ಬೆಳಗ್ಗೆ ವೈಭವದಿಂದ ನಡೆಯಿತು. ಸಹಸ್ರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ತೇರು ಎಳೆಯುವ ಮೂಲಕ ಧನ್ಯತೆ ಅನುಭವಿಸಿದರು. ಇದಕ್ಕೂ ಮುನ್ನ ರಥೋತ್ಸವದ ಅಂಗವಾದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ರಥೋತ್ಸವದಲ್ಲಿ ಪಾಲ್ಗೊಂಡು ಜಗತ್ತಿನ ಕ್ಷೇಮ ಪ್ರಾರ್ಥಿಸಿದರು. ಪ್ರತಿಯೊಬ್ಬರ ಬದುಕಿಗೂ ಬೇಕಿರುವುದು ನೆಮ್ಮದಿ. ಆ ನೆಮ್ಮದಿಗಾಗಿಯೇ ಬದುಕಿ, ಹಣಕ್ಕಾಗಿ ಅಲ್ಲ, ಕೀರ್ತಿಗಾಗಿ ಅಲ್ಲ, ಅಧಿಕಾರಕ್ಕಾಗಿ ಅಲ್ಲ. ಅಲ್ಲಿ ಎಂದೂ ನೆಮ್ಮದಿ ಸಿಗಲ್ಲ. ನೆಮ್ಮದಿ ಸಿಗುವುದು ಇರುವುದನ್ನು ಹಂಚಿದಾಗ ಮಾತ್ರ, ಎಂದರೆ ದಾನ ಧರ್ಮದಲ್ಲಿ ಮಾತ್ರ ಎಂದು ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಹೇಳಿದರು. ಸಿದ್ದಾಪುರ ಬಾನ್ಕುಳಿಯಲ್ಲಿ ಭಾನುವಾರ ಏರ್ಪಡಿಸಿದ ಶ್ರೀಗಳ ಸನ್ಯಾಸ ಗ್ರಹಣ ದಿನದ ಜೀವನ ದಾನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪೆಕಟ್ಟೆಯ ಕಡು ಬಡತನ ಕುಟುಂಬದ ರಾಮಚಂದ್ರ ರಾವ್ ಅವರಿಗೆ ಶ್ರೀಮಠದಿಂದ ಜೀವನ ರಕ್ಷೆ ಆಶೀರ್ವಾದ ನೀಡಿ ನಂತರ ಅವರು ಸಂದೇಶ ನೀಡಿದರು. ದಾನದಲ್ಲಿ ಎರಡು ಕ್ರಮ ಇದೆ. ಒಂದು ತಪಸ್ವಿಗಳು ಅಥವಾ ಸಾಧಕರಿಗೆ ದಾನ ಮಾಡುವುದು, ಇನ್ನೊಂದು ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ದಾನ ಮಾಡುವುದು. ಮೊದಲನೆಯದು ಕಷ್ಟ, ಆದರೆ ಎರಡನೆಯದು ಸರಳ. ಅಂತಹ ಕಾರ್ಯವನ್ನು ಎಲ್ಲರೂ ಮಾಡಿ. ವೈಭವದ ಕಾರ್ಯಕ್ರಮ ಎಂದರೇನು ಎಂದರೆ ಇಂತಹ ಆರ್ತರಿಗೆ ಸಹಾಯ ಮಾಡುವುದೇ ನಿಜವಾದ ವೈಭವ. ಅದು ನಮಗೂ ಸಂತೋಷ. ನಮಗೆ ಚಿನ್ನದ ಕಿರೀಟ ಇಟ್ಟು ಪಲ್ಲಕ್ಕಿಯಲ್ಲಿ ಕೂರಿಸಿದರೆ ಖಂಡಿತ ಸಂತೋಷ ಇಲ್ಲ. ಆದರೆ ಇಂಥವರನ್ನು ನಮ್ಮ ಸಮಾಜ ಗುರುತಿಸಿ ಸಹಾಯ ಮಾಡುವುದಕ್ಕೆ ಮುಂದಾಗಿರುವುದು ನಿಜವಾದ ಸಂತೋಷ ಎಂದು ಅವರು ಹೇಳಿದರು. ಹಿಂದಿನ ಕಾಲದಲ್ಲಿ ರಾಜ್ಯವನ್ನು ಆಳುತ್ತಿದ್ದ ರಾಜರೂ ಕೂಡ ತಮಗೆಲ್ಲವೂ ಇದ್ದರೂ ವಯಸ್ಸಾಗುತ್ತಿರುವಂತೆ ವಾನಪ್ರಸ್ಥಕ್ಕೆ ತೆರಳಿ ನಂತರ ಸನ್ಯಾಸ ಜೀವನ ನಡೆಸುತ್ತಿದ್ದರು. ಎಂದರೆ ತ್ಯಾಗದಲ್ಲಿ ನೆಮ್ಮದಿ ಇದೆ ಎನ್ನುವುದನ್ನು ಕಂಡುಕೊಂಡಿದ್ದರು. ಆದರೆ ಇಂದು ಅದನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಇದು ವಿಪರ್ಯಾಸ. ನಿಜವಾಗಿಯೂ ಕೂಡುವ ಲೆಕ್ಕಕ್ಕಿಂತ ಕಳೆಯುವ ಲೆಕ್ಕದಲ್ಲಿಯೇ ಸುಖ ಇದೆ ಎಂದು ಹೇಳಿದರು. ಇದೇ ವೇಳೆ ಶಂಕರ ಪಂಚಮಿಯ ಆಹ್ವಾನ ಪತ್ರಿಕೆ ಲೋಕಾರ್ಪಣೆಗೊಳಿಸಲಾಯಿತು. ಮೋಹನ್ ಭಾಸ್ಕರ್ ಹೆಗಡೆ ಜೀವನದಾನದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ನುಡಿದರು. ಗಣಪತಿ ಗುಂಜುಗೋಡು ನಿರೂಪಿಸಿದರು. ಕ್ರಮ ಎರಡು ನಾನು ಮಾಡುವ ಕ್ರಮದಲ್ಲಿ ಒಂದೇನೆಂದರೆ, ಯಾರು ತಪಸ್ವಿಗಳು, ಯಾರು ಮಹಾಸಾಧಕರ ಸಿದ್ಧರ ಅವರಿಗೆ ಹೋಗಿ ಕೊಡುವಂಥದ್ದು ದಾನವನ್ನು, ಅದು ಒಂದು, ಅದು ತುಂಬ ಪುಣ್ಯಪ್ರದ. ಇನ್ನೊಂದು, ಯಾರಿಗೆ ನಿಜವಾಗಿ ಅಗತ್ಯ ಇದೆಯೋ ಅದರಿಂದ ಅಂಥವ್ರಿಗೆ ಕೊಡುವಂಥದ್ದು. ಆ ಮೊದಲನೇದು ಕಷ್ಟ ಇದೆ, ಸಾಧ್ಯತೆ ಇಲ್ಲೂ ಕೂಡ ಯಾರಿಗೆ ನಿಜವಾಗಿ ಅಗತ್ಯ ಇದೆಯೋ ಅಂಥವರಿಗೆ ನಾವು ಅದನ್ನು ಮಾಡಬೇಕು ಅಂತ. ನಮ್ಮ ಮಧ್ಯಕ್ಕೆ ರಾಮಚಂದ್ರ ಭಟ್ರು ಸಂಪೆಕಟ್ಟೆ, ಅಲ್ಲಿಯ ರಾಮಚಂದ್ರ ಭಟ್ರು ಕುಟುಂಬ ಕೇಳಿದಿರಿ. ಅವರು ಎಷ್ಟು ಅಲ್ಲದ್ರು ಅಂತ ನಾನು ಪ್ರತ್ಯೇಕ ನಿಮಗೆ ಹೇಳಬೇಕಾಗಿಲ್ಲ. ಎಲ್ಲ ಅವ್ರನ್ನ ನಿಜವಾಗಿಯೂ ಈ ನಮ್ಮ ಜೀವನದಾನ ವಿಶ್ವಸ್ತ ಮಂಡಳಿಯಿಂದ ಅಭಿನಂದನೆ ಮಾಡಬೇಕು. ಅಂಥವ್ರನ್ನ ಹುಡುಕಿ ಆ ವಲಯವನ್ನು ಕೂಡ, ಆ ವಲಯ ಘಟಕವನ್ನು ಕೂಡ ಅಂಥವ್ರನ್ನ ಹುಡುಕಿ ನೀವು ಅದನ್ನ ಮಾಡ್ತಾ ಇದ್ದೀರಿ. ನಮಗೆ ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ. ನಮಗೆ ನೀವು ಯಾವ ಕಿರೀಟವನ್ನು ಕೂಡ ತೋರಿಸ್ಬೇಕು ಅಂತಿಲ್ಲ. ಇದನ್ನು ಮಾಡಿದರೆ ಅದು ಕಿರೀಟ ತೋರಿಸೋದಕ್ಕಿಂತ ಹೆಚ್ಚಿನ ಫಲವನ್ನು ನಮಗೆ ಕೊಡುವಂಥದ್ದು. ಈಗಾಗಲೇ ಜೀವನದ ವಿಶ್ವಸ್ತು ನಮ್ಗೆ ಹೇಳಿದ್ರು, ಮುಂದಿನ ವರ್ಷ ತುಂಬ ವೈಭವದಲ್ಲಿ ಮಾಡ್ತೇವೆ ಇದನ್ನು ಅಂತ. ಇದೇ ವೈಭವ. ನಾವು ಇಂಥದ್ದನ್ನು ಮಾಡಿದರೆ ಅದು ವೈಭವ ಹೊರತು ನೀವು ಬೇರೆ ಏನು ಮಾಡಿದ್ರು ಕೂಡ ನಮಗೇನು ಸಂತೋಷ ಆಗೋದಿಲ್ವಲ್ಲ ಅಂತ. ನೀವು ಏನು ಚಿನ್ನದ ಪಲ್ಲಕ್ಕಿಯಲ್ಲಿ ನಮ್ಮನ್ನು ಮೆರವಣಿಗೆ ಮಾಡಿದರೆ ನಮ್ಗೆ ಇದಕ್ಕಿಂತ ಹೆಚ್ಚು ಸಂತೋಷ ಖಂಡಿತ ಆಗೋದಿಲ್ಲ ಅಂತ. ಕೂತ್ಕೊಂಡಿರ್ತೇವೆ ಅನಿವಾರ್ಯವಾಗಿ, ಶಿಷ್ಯರಿಗೆ ಬೇಕಾಗಿ ಕೂತ್ಕೊಂಡಿರ್ಬೇಕು ಅನ್ನೋ ಕಾರಣಕ್ಕೆ ಹೊರತು ಅದು ಆತ್ಮಕ್ಕೆ ಒಂದು ಮೋದವನ್ನು ಕೊಡುವಂಥದ್ದಲ್ಲ. ಆದರೆ ಇದು ತುಂಬ ಸಮಾಧಾನ, ನೆಮ್ಮದಿಯನ್ನು ಕೊಡುವಂಥದ್ದು. ಹಾಗಾಗಿ ಒಂದು ಅರ್ಹ ಕುಟುಂಬಕ್ಕೆ ನೀವು ಇದನ್ನು ಕೊಡ ಮಾಡಿದೆ, ತುಂಬ ನಮಗೆ ಸಂತೋಷ ಪಡ್ತೇವೆ. ಆ ಕುಟುಂಬವನ್ನು ಹರಿಸ್ತೇವೆ, ಆಶೀರ್ವದಿಸ್ತೇವೆ ಕೂಡ. ಎಲ್ಲ ಥರದ ದುಃಖಗಳು ಬಂದಿದೆ ಪಾಪ ಅವರಿಗೆ, ಎಲ್ಲ ರೀತಿಯ ಕಷ್ಟಗಳು ಅವರಿಗೆ ಬಂದಿದೆ. ಮುಂದೆ ಬರುವ ದಿನಗಳು ಅವರಿಗೆ ನೆಮ್ಮದಿಯ ದಿನಗಳಾಗಲಿ, ಕಷ್ಟ ಕಳೆಯಲಿ, ಒಂದು ಸಮಾಧಾನ, ಆತ್ಮ ಸಮಾಧಾನ, ಮುಂದಿರುವ ಶೇಷಾಯುಷ್ಯ ಅವರಿಗೆ ಆ ಸಮಾಧಾನದಲ್ಲಿ ಕಳೆಯುವಂತೆ ಆಗಲಿ. ಆ ಸಮಾಧಾನದ ಭಾಗ ನಿಮಗೂ ಎಲ್ಲ ಬರೀಲಿ. ಸಮಾಜದಿಂದ ಆಗ್ತಾ ಇರುವಂಥದ್ದು ಸಮಾಜಕ್ಕೂ ಕೂಡ ಸಮಾಧಾನ, ನೆಮ್ಮದಿ ಬರೀಲಿ. ಹಾಗಾಗಿ ನೆಮ್ಮದಿಗಾಗಿ ಬದುಕಿ, ಹಣಕ್ಕಾಗಿ ಅಲ್ಲ, ಕೀರ್ತಿಗಾಗಿ ಅಲ್ಲ, ಅಧಿಕಾರ ಪದವಿಗೋಸ್ಕರ ಅಲ್ಲ, ನೆಮ್ಮದಿಗಾಗಿ ಬದುಕಿ. ನೆಮ್ಮದಿ ಎಲ್ಲಿದೆ ಅಂದರೆ ನೆಮ್ಮದಿ ಧರ್ಮದಲ್ಲಿದೆ,
ನೆಮ್ಮದಿ ಸನ್ಯಾಸದಲ್ಲಿ ಬಿಡಬೇಕು, ಕೊಡಬೇಕು. ಅದರಲ್ಲಿ ನಿಜವಾದ ನೆಮ್ಮದಿ ಇರುವಂಥದ್ದು. ಮತ್ತೆಲ್ಲ ಕ್ಲೇಶವೇ. ಯಾವಂತೋಸ್ಯ ಯಾವಂತ ಕುರಿತೆ ಜಂತು ಸಂಬಂಧ ಮನಸ್ಸ ಪ್ರಿಯ. ಅಂದರೆ ಒಬ್ಬ ಜೀವಿ ಎಷ್ಟು ಬಗೆಯ ಸಂಬಂಧಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ, ಅಷ್ಟು ಒಂದೊಂದು ಸಂಬಂಧವೂ ಕೂಡ ಎದೆಯಲ್ಲಿ ನೆಟ್ಟ ಒಂದೊಂದು ಮುಳ್ಳು. ಯಾವತಃ ಕುರಿತೆ ಜಂತು ಸಂಬಂಧಾನ್ ಮನಸ್ಸ ಪ್ರಿಯಾನ್ ತಾವಂತೋಸ ನಿಖನ್ಯಂತೆ ಹೃದಯ ಶೋಕ ಶಂಕವಾನ್. ಶೋಕದ ಶಂಕು ಅಂದರೆ ಮೊಳೆ, ಮುಳ್ಳು ಹೃದಯದಲ್ಲಿ ನೆಟ್ಟಂತೆ. ಯಾಕಂದ್ರೆ ನೀವು ಒಂದು ಸಂಬಂಧ ಮಾಡಿದೆ ಅಂದರೆ ಪಕ್ಕದಲ್ಲೇ ಶುರುವಾಯಿತು, ಅದ್ರ ಹಿಂದೆ ಬೇಜಾರು ಮತ್ತೊಂದು. ಯಾರೋ ಒಬ್ಬರು ಒಂದು ಸ್ನೇಹಿತರು ಅಂತ ಅನ್ಕೊಳ್ಳಿ, ನೀವು ಬರೀ ಸ್ನೇಹದಲ್ಲಿ ಇರೋದಿಲ್ಲ. ಅದು ಒಂದ್ಸಾರಿ ತಿರುಗಿ ಮುರುಗಿ ನೋಡಿದರೆ ಅದ್ರ ಹಿಂದೆ ಮುಂದೆ ಎಷ್ಟೋ ಬೇಸರದ ಸಂಗತಿಗಳು, ಸಂದರ್ಭಗಳು ಬಂದು ಹೋಗಿರ್ತವೆ ಅಂತ. ಸಂಬಂಧಗಳಲ್ಲಿ ಹೀಗೆ ಇರುವಂಥದ್ದು. ಅಥವಾ ಒಂದು ವಸ್ತು ಅಂತ ತಗೊಳ್ಳಿ, ಒಂದು ದಿನ ಸುಖ, ಆಮೇಲೆ ಅದನ್ನು ಇಟ್ಕೊಳ್ಬೇಕಾಗಲ್ಲ. ಒಂದು ಸಣ್ಣ ಗೆರೆ ಬಿತ್ತು ಅಂದ್ರೆ ದುಃಖ, ಅಲ್ಲಿ ಹಳತಾಗ್ತದೆ. ಅಂಥದ್ದನ್ನ ಅನಿವಾರ್ಯವಾಗಿ ಒಪ್ಕೊಳ್ಳುವಂಥದ್ದಲ್ಲ. ಎಲ್ಲವೂ ಇದ್ದಂಥವ್ರು ಎಲ್ಲವನ್ನು ಬಿಟ್ಟು ಅದನ್ನು ಮಾಡ್ತಾ ಇದ್ರಲ್ಲ. ಈಗ ಗೃಹಸ್ಥ ವಾನಪ್ರಸ್ಥಕ್ಕೆ ಹೋಗ್ತಾನೆ, ಎಲ್ಲವೂ ಇದ್ದವನು ರಾಜಾದಿರಾಜ ಚಕ್ರವರ್ತಿ ಕೂಡ ಅರಮನೆ ಅಂತದ್ದು ಕಾಡಿಗೆ ಹೋಗ್ತಾನೆ, ಮುನ್ನ ಜೀವನವನ್ನು ಮಾಡ್ತಾನೆ. ಅಲ್ಲಿ ಅವ್ರಿಗೇನು ಕೊರತೆ ಇತ್ತು, ಯಾಕೆ ಅವ್ರು ಬಿಟ್ಟು ಹೋಗ್ತಾರೆ? ಇವತ್ತಿನವ್ರು ಯಾಕೆ ಬಿಡೋದಿಲ್ಲ? ಈಗ ಸಾಯ್ತಾನೆ, ಇನ್ನೊಂದು ಕ್ಷಣದಲ್ಲಿ ಸಾಯ್ತಾನೆ, ಅವರು ಕೂಡ ಬಿಡೋಕೆ ಒಪ್ಪೋದಿಲ್ವಲ್ಲ. ಬೇಗದಕ್ಕೆ ಬಿಡೋದೇ ಇಲ್ಲ, ಏನು ಮಾಡಿದ್ರು ಅಂತ ಇಟ್ಕೊಂಡಿರ್ತಾರಲ್ಲ. ಆದ್ರೆ ಅವತ್ತು ರಾಜರಾಗಿದ್ದವರು ಕೂಡ ಬಹಳ ಸುಲಭವಾಗಿ ಮಗನಿಗೆ ಪಟ್ಟ ಕಟ್ಟಿ ಹೊರಟು ಹೋಗ್ತಾ ಇದ್ದಾರಲ್ಲ ಕಾಡಿಗೆ ಅಂತ. ವಾನಪ್ರಸ್ಥದಿಂದ ಸನ್ಯಾಸ, ಮುಂದಕ್ಕೆ ಮನ ಜೀವನದಿಂದ ಆಮೇಲೆ ಏನಿಲ್ಲದ ಅಕಿಂಚನ ಎನ್ನುವಂಥ ಜೀವನವನ್ನು ಅವರೇ ಒಪ್ಕೊಂಡು ಅವರೇ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅಂತ. ಹೇಗೆ ಅದನ್ನು ಮಾಡ್ತಾ ಇದ್ರು ಅಂತ. ಯಾಕೆಂದ್ರೆ ಅದರಲ್ಲಿ ಒಂದು ದೊಡ್ಡ ಸುಖ ಇದೆ, ಅವರ್ಣನೀಯವಾಗಿರ್ತಕ್ಕಂಥ ಸುಖ ಮತ್ತು ನೆಮ್ಮದಿ ಅದರಲ್ಲಿದೆ. ಆ ಕಾರಣಕ್ಕೋಸ್ಕರವಾಗಿ ಸನ್ಯಾಸವೇ ಕೊಟ್ಟ ಕೊನೆಯ ಗತಿ ಎನ್ನುವಂತೆ ಇದ್ದಿದ್ದು ನಮ್ಮಲ್ಲಿ. ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ, ಅಲ್ಲಿಂದ ವಾನಪ್ರಸ್ಥ, ಅಲ್ಲಿಂದ ಸನ್ಯಾಸ, ಅದೇ ತುದಿ. ಜೀವನದ ಪರ್ಯವಸಾನ